ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಇವಾಗ 51 ವರ್ಷಕ್ಕೆ ಯೂಟ್ಯೂಬ್ ಮಾಡಿ ಇದರಲ್ಲೊಂದು ಹೆಸರು ಮಾಡ್ತಾ ಇದ್ದೀನಿ. ಅದೆಲ್ಲ ನಿಮ್ಮೆಲ್ಲರೂ ಪ್ರೀತಿಯಿಂದ ಮನಸ್ಸಲ್ಲಿ ಒಂದು ಛಲ ಇತ್ತು ಅಂತಂದರೆ ಅದನ್ನು ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ಆ ಹೆಜ್ಜೆಗೆ ನೀವೆಲ್ಲ ನನಗೆ ಹಿಂದೆಯಿಂದ ತಳ್ತಾ ಇದ್ದೀರಾ. ನಾವಿದ್ದೀವಿ, ನೀವು ಮುಂದೆ ಹೋಗು, ನಾವಿದ್ದೀವಿ, ನೀವು ಮುಂದೆ ಹೋಗು ಅಂತ ತಳ್ತಾ ಇದ್ದೀರಾ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನಂದು ಬಳೆ ಬಾಕ್ಸ್ ಎಲ್ಲ ತೋರಿಸಿ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ನಂದು ಇವತ್ತು ಬಳೆ ಬಾಕ್ಸ್ದು ವೀಡಿಯೋ ಮಾಡಿದ್ದೀನಿ. ಬನ್ನಿ ಇವಾಗ ನಾನು ಬಳೆ ಬಾಕ್ಸ್ದು ವೀಡಿಯೋ ನೋಡೋಣ. ಬನ್ನಿ ನೋಡಿ, ಈ ಥರ ಇದು ಮೀಶೋದಲ್ಲಿ ಸಿಗುತ್ತೆ. 150 ರೂಪಾಯಿ ಒಂದು ಬಾಕ್ಸು. 2 ಬಾಕ್ಸಿಂದ 300 ರೂಪಾಯಿ ನಮಗೆ. ತುಂಬ ಚೆನ್ನಾಗಿದೆ ನೋಡಿ. ಈ ಥರ 4 ರೋಲು ಈ ಥರ ಬಳೆ ಜೋಡಿಸಿಟ್ಕೊಳ್ಬೋದು. ನೀವು ಎಲ್ಲ ಸೈಜು ಯಾವ ಸೈಜ್ ಇದೆಯೋ ನಿಮ್ಮದು ಅದನ್ನು ಜೋಡಿಸಿಟ್ಕೊಳ್ಬೋದು. ನಾನು ನೋಡಿ ಇವಾಗ ತೆಗೆಯೋದು ಅಷ್ಟೇ, ತೆಗೆಯೋದು ಹಾಕೋದು ತುಂಬ ಈಸಿಯಾಗಿದೆ. ಈಗ ಎತ್ತೋದು ಮತ್ತು ಈಗ ಸಿಗಿಸ್ಬಿಟ್ಟು ಈಗ ಅನ್ನೋದು ಅಷ್ಟೇ. ಇವಾಗ ನಾನು ಇದು ಬಳೆ ನಾನು ನೋಡಿ ಈ ಥರ ಜೋಡಿಸಿಟ್ಕೊಂಡಿದ್ದೀನಿ. ಯಾವ್ಯಾವ ಕಲರ್ ಇದೆ ಅಂತ ನೋಡಿ ಹತ್ರದಿಂದ ತೋರಿಸ್ತೀನಿ. ನೋಡಿ ಇದೆಲ್ಲ ನನ್ನ ಹತ್ರ 1 ಗ್ರಾಮ್ ಗೋಲ್ಡದ್ದಿರೋದು. ನಾನೆಲ್ಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇದು ಚಿನ್ನ ಅಲ್ಲ ಅಂತ ಹೇಳಿ. ನೋಡಿ ಇದೊಂದಿದೆ. ನೋಡಿ ಈ ಥರ ಇದೆ. ಇದು ಪಾಟ್ಲಿ ಬಳೆ ಅಂತಾರೆ. ಇದು ಮೇಲ್ ಮಾತ್ರ ಬೆಳ್ಳಗಿದೆ, ಒಳಗೆಲ್ಲ ಕಪ್ಪಾಗಿದೆ. ಇದು ತೋರಿಸ್ತೀನಿ. ನನಗೆ ತುಂಬ ಇಷ್ಟ, ಅದಕ್ಕೆ ನಾನು ಮೇಲೆ ಚೆನ್ನಾಗಿದೆ, ಚಿನ್ನದ ಥರನೇ ಅನಿಸುತ್ತೆ. ಅದೇನೋ ಗಾದೆ ಹೇಳ್ತಾರಲ್ಲ, ಮೇಲೆಲ್ಲ ತಳಕು ಒಳಗೆಲ್ಲ ಉಳುಕು ಅಂತ, ಆ ಥರ ನೋಡಿ ಕಪ್ಪಾಗಿದೆ. ಇದು ಮಧ್ಯಮ ವರ್ಗದವ್ರದ್ದು ಏನದು ಡ್ರೆಸ್ಸಿಂಗ್ ಟೇಬಲು ಅಂತ ಹೇಳೋಣ ಅಲ್ವಾ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರ ಡ್ರೆಸ್ಸಿಂಗ್ ಟೇಬಲ್ ಅಂತ ಹೇಳ್ಬೋದು. ಚೆನ್ನಾಗಿದೆ ನೋಡಿ, ಎಷ್ಟು ನೀಟಾಗಿ ಎಲ್ಲ ಜೋಡಿಸಿಟ್ಕೊಬೋದು. ನಿಮಗೆಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂತ ಅಂದರೆ ಒಂದು ಬಾಕ್ಸಿಗೆ ತೊಗೊಂಡು ಹೋಗ್ಬೋದು. ನನ್ನ ಹತ್ರ ಇಷ್ಟು ಬಳೆ ಇದೆ. ನಾನು ಮೊದಲಿಂದನೂ ಬಳೆ ಎಲ್ಲೆಲ್ಲೋ ಇಡ್ತಿದ್ದೆ. ಮೊದಲಿಂದನೂ ಬಳೆ ನನಗೆ ತುಂಬ ಇಷ್ಟ. ಆದರೆ ಇವಾಗ ಯೂಟ್ಯೂಬ್ ಮಾಡಿದ್ಮೇಲೆ ನನಗೆ ಕೈಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಹಾಕೋ ಅಡುಗೆ ಮಾಡುವಾಗ ಅಂತ ಹೇಳ್ತಾರೆ ಅಂತ ಹೇಳಿ ನಾನು ಈಗ ಮೊನ್ನೆ ಬಾಕ್ಸ್ ತೊಗೊಂಡು ಬಂದು ಜೋಡಿಸಿಟ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿದೆಯಾ? ಯಾವುದು ಇಷ್ಟ ಆಯಿತು ಎಲ್ಲ ಹಳೇದು, ಹೊಸದು ಯಾವುದೂ ಇಲ್ಲ. ಎಲ್ಲ ಹಳೇದು. ಒಂದೊಂದು ಸೀರೆ ಮ್ಯಾಚಿಂಗ್ ಇದೆ, ಹಾಗಾಗಿ ಎಲ್ಲ ಹಳೆ ಬಳೆ ಇದು. ಹೊಸದು ಯಾವುದೂ ತೊಗೊಂಡಿಲ್ಲ ನಾನು. ಹೊಸದು ತೊಗೊಂಡಿರೋದು ಅಂದರೆ ಇದು ನನ್ನ ಫ್ರೆಂಡು. ನಾನು ಹೇಳಿದೆ, ಅವಳು ನನಗೆ ತುಂಬ ಸಾಮಾನು ಕೊಟ್ಟಳು, ನನ್ನ ಫ್ರೆಂಡ್ ಅಂತ ಹೇಳಿದೆ. ಅವಳು ಈ ಬಾಕ್ಸ್ ಫುಲ್ಲು ಬಳೆ ಕೊಟ್ಟಳು ಅಂತಲೂ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಹಾಕ್ಕೊಳ್ಳುವಾಗ 1-2 ಒಡೆದೋಗಿದೆ. ಈ ಥರ ಇರುತ್ತೆ ಕವರಲ್ಲಿ. ನಾವು ಹೀಗೆ ಇಟ್ಟರೆ ಅಲ್ಲಾಡಲ್ಲ. ಇವಾಗ ಏನಾಗಿದೆ, ನಾನು ಆ ಕವರಿಂದ ಬಿಚ್ಚಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಇವಾಗ ಜಾಸ್ತಿ ಸಿಗ್ತಾ ಇರೋದು ಬಾಕ್ಸು. ನಿಮಗೆಲ್ಲ ಕಲರ್ಸಲ್ಲೂ ಸಿಗುತ್ತೆ. ನಾನು ಅದಕ್ಕೇನು ಮಾಡ್ತೀನಿ, ಅಲ್ಲಾಡಿ ಹಿಂಗೆಲ್ಲ ಆಗೋಗುತ್ತೆ, ಅದು ಇದು ಮಿಕ್ಸ್ ಆಗೋಗುತ್ತೆ. ಅದಕ್ಕೇ ಒಂದು ಈಗ ಪೇಪರ್ ಇಟ್ಕೊಂಬಿಟ್ಟಿದ್ದೀನಿ. ಪೇಪರ್ ಇಟ್ಕೊಂಡು ಈಗ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ. ಅವಾಗೇನಾಗುತ್ತೆ, ಅಲ್ಲಾಡಿದ್ರೂ ಆ ಕಡೆ ಈ ಕಡೆ ಮಿಕ್ಸ್ ಆಗಲ್ಲ ನೋಡಿ, ಮಿಕ್ಸ್ ಆಗಲ್ಲ ಹಿಂಗೆ. ಅದಕ್ಕೋಸ್ಕರ ಇದನ್ನು ಈ ಥರ ಇಟ್ಕೊಂಡಿದ್ದೀನಿ ನಾನು. ಐಡಿಯಾ ಚೆನ್ನಾಗಿದೆಯಾ? ನೋಡಿ ಹೀಗೆ ತೆಗೆದ್ರೂ ಈಗ ಆ ಕಡೆ ಅಲ್ಲಾಡಿರಲ್ಲ. ಇಲ್ಲಾಂದರೆ ತುಂಬ ಅಲ್ಲಾಡ್ತಿತ್ತು. ಈ ಬಾಕ್ಸ್ಗಳು ತೊಗೊಳ್ಬೇಕಾದ್ರೆ ಟೈಟ್ ಇರೋದೇ ನೋಡ್ಕೊಂಡು ತೊಗೊಳ್ಳಿ. ಆಮೇಲೆ ನಾವು ಹಾಕ್ತಾ ತೆಗಿತಾ ಲೂಸ್ ಆಗೋಗುತ್ತೆ. ಹಾಗಾಗಿ ನೋಡಿ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ಬಳೆ ಬಾಕ್ಸ್ ಫುಲ್ಲು ಕೊಟ್ಟಳು. ಅದೇ ನಾನು ಹೇಳಿದ್ಮೇಲೆ ಎಲ್ಲರೂ 1 ಡಜನ್ ಕೊಟ್ಟರೆ ಇವಳು 6 ಡಜನ್ ಬಳೆ ಕೊಟ್ಟಿದ್ದಾಳೆ. ಈಗ ಇಟ್ಕೊಂಡಿದ್ದೀನಿ. ಇದೊಂದೇ ಹೊಸದು, ಅವಳು ಕೊಟ್ಟಿರೋದೊಂದೇ ಹೊಸದು. ಇನ್ನೆಲ್ಲ ಹಳೆ ಬಳೆಗಳೇ ಇರೋದು. ಒಂದೊಂದಕ್ಕೂ ಅವಾಗ ಮ್ಯಾಚಿಂಗ್ ತೊಗೊಂಡು ಇಟ್ಕೊಳ್ತಾ ಇದ್ದೆ. ಇದು ಗಾಜಲ್ಲ, ಇದು ಮೆಟಲ್ ಬಳೆ. ಇದೆಲ್ಲ ಗಾಜಿನ ಬಳೆ. ಇದು ಮೆಟಲ್ಲು, ಇದು ಮೆಟಲು. ಆಮೇಲೆ ಇದೆಲ್ಲ ಗಾಜು. ಆಮೇಲೆ ಇದು ಗಾಜು. ಇದು ವೆಲ್ವೆಟ್ ಬಂದಿದೆ ಮೇಲೆ, ವೆಲ್ವೆಟ್ದು. ಇದು ಥ್ರೆಡ್ಡು, ಈ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡ್ತಾರಲ್ಲ ಅದು. ಇದು ವೆಲ್ವೆಟ್ಟು. ಇದೆಲ್ಲ ಗಾಜಲ್ಲ, ಇದು
ಇದು ಮೆಟಲ್ ಬಳೆ, ಇದು ವೆಲ್ವೆಟ್ ಬಳೆ ಇದು ನೀರಿಗೆ ಹಾಕಿದ್ರೆ ಸ್ವಲ್ಪ ಡಿಮ್ ಆಗುತ್ತೆ. ಇದೆಲ್ಲ ನೋಡಿ 1 ಗ್ರಾಮ್ ಗೋಲ್ಡ್ದು ಇಷ್ಟಿದೆ ನನ್ನ ಹತ್ರ. ಇದು ನಾನು ತುಂಬ ವರ್ಷದ ಹಿಂದೆ ತೊಗೊಂಡಿದ್ದು, ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿದೆ. ಆಗ ಸ್ವಲ್ಪ ಸಣ್ಣ ಇದ್ದೆ, ಆಗ್ತಾಯಿತ್ತು, ಈಗ ಆಗಲ್ಲ, ಟೈಟಾಗಿ ಆಗುತ್ತೆ. ಹಾಕ್ಕೊಳ್ಬೋದು, ಇಲ್ಲ ಅಂತ ಅಲ್ಲ, ಆದರೆ ಟೈಟ್ ಆಗುತ್ತೆ, ತುಂಬ ಸಲೀಸಾಗಿ ಹಾಕ್ಕೊಳಕ್ಕಾಗಲ್ಲ. ಇದು ತುಂಬ ಚೆನ್ನಾಗಿದೆ. ನಾವು ಚಿನ್ನದ ನೀರು ಹಾಕಿಸ್ಬೋದು ಇದಕ್ಕೆ. ನೋಡಿ, ಇದು ನಾನು ಒಂದು ನೆಕ್ಲೆಸ್ ತೊಗೊಂಡಿದ್ದೆ, ಆ ನೆಕ್ಲೆಸ್ಸಿಗೆ ಸೆಟ್ ತೊಗೊಂಡಿತ್ತು. ಆ ನೆಕ್ಲೆಸ್ ತೋರಿಸ್ತೀನಿ. ಈ ನೆಕ್ಲೆಸ್ಗೆ ನಾನು ಸೆಟ್ ತೊಗೊಂಡಿದ್ದು, ಇದು ಗೋಲ್ಡಲ್ಲ, ಈ ನೆಕ್ಲೆಸ್ಗೆ ನಾನು ಸೆಟ್ ತೊಗೊಂಡಿದ್ದು. ಇದು ಹಿಂದೆ ಬೇರೆ ಒಂದು ಚೈನ್ ತಂದು ಹಾಕಬೇಕು, ಹಿಂದೆ ಯಾರೋ ಇಸ್ಕೊಂಡೋಗಿ ಹುಕ್ಕು ಕಿತ್ತಾಕ್ಬಿಟ್ಟಿದ್ದಾರೆ, ಪಿನ್ ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಈ ಬಳೆ ನಾನು ಅವಾಗ ಸೆಟ್ ತೊಗೊಂಡಿದ್ದು. ನೋಡಿ, ಚೆನ್ನಾಗಿದೆ ಅಲ್ವಾ? ಇದು ಸ್ವಲ್ಪ ಗೋಲ್ಡದ್ದು ನೀರು ಹಾಕ್ಕೊಡ್ತಾರೆ, ಚಿನ್ನದ ಪಾಲಿಶು, ಅದನ್ನು ಹಾಕ್ಕೊಂಡ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಚಿನ್ನದಿದ್ದಂಗಿದೆ ಗೊತ್ತಾ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ. ಇದು ತೊಗೊಂಡು ನಾನೊಂದು 20 ವರ್ಷ ಆಗಿರ್ಬೋದು ರೀ. ಅಷ್ಟಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ನಂಗೆ ತುಂಬ ಇಷ್ಟ. ಅದ್ರದ್ದು ಸೆಟ್ಟು ಈ ಬಳೆ ನೋಡಿದ್ರಲ್ಲ. ನನ್ನ ಬಳೆ ಬಾಕ್ಸಿನ ವೀಡಿಯೋ ಇಷ್ಟ ಆದರೆ ಏನು ಮಾಡ್ತೀರಾ? ಒಂದು ಲೈಕ್ ಕೊಡ್ತೀರಾ, ಶೇರ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸರಗಳನ್ನೆಲ್ಲ ಹೇಗೆ ಇಟ್ಕೊಂಡಿದ್ದೀನಿ, ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ, ಹೇಗೆ ಇಟ್ಕೊಂಡಿದ್ದೀನಿ, ಇದರಲ್ಲಿ ಏನೇನಿದೆ ಮತ್ತು ಈ ಪೌಚಲ್ಲಿ ಏನೇನಿದೆ ಅಂಥೇಳಿ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.